ನಮಸ್ಕಾರ ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಎಸ್ ಹನುಮಾಪುರದಲ್ಲಿ ಅದ್ಧೂರಿಯಾಗಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ. ಮೊಳಕಾಲ್ಮೂರು ತಾಲೂಕಿನ ಎಸ್ ಹನುಮಾಪುರ ಗ್ರಾಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಹಾಗೂ ಕಳಶ ಪ್ರತಿಷ್ಠಾಪನಾ ಕಾರ್ಯಕ್ರಮವು ವಿವಿಧ ಧಾರ್ಮಿಕ ಪೂಜಾ ವಿಧಿವಿಧಾನಗಳೊಂದಿಗೆ ಅದ್ಧೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ನಡೆಯಿತು. ಕಾರ್ಯಕ್ರಮದ ಅಂಗವಾಗಿ ಗುಡಿ ಶುದ್ಧೀಕರಣ, ಮಹಾಗಣಪತಿ ಪೂಜೆ, ನವಗ್ರಹ ಪೂಜೆ, ಪುಣ್ಯವಚನ, ಗಂಗಾ ಪೂಜೆ, ಫಲಪುಷ್ಪ ಅಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಶಾಸಕರ ಅನುಪಸ್ಥಿತಿಯಲ್ಲಿ ಅವರ ಸೂಚನೆಯ ಮೇರೆಗೆ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎನ್ವೈ ಚೇತನ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಮಹರ್ಷಿ ವಾಲ್ಮೀಕಿಯವರ ಆದರ್ಶ, ಸಾಹಿತ್ಯ ಹಾಗೂ ಸಾಮಾಜಿಕ ಸಂದೇಶಗಳನ್ನು ಯುವಜನತೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ತಾಲೂಕು ವಾಲ್ಮೀಕಿ ಸಂಘದ ಅಧ್ಯಕ್ಷ ಬಡೋಬನಾಯಕ, ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಎನ್ಬಿ ಗೋವಿಂದಪ್ಪ, ಮುಖಂಡರಾದ ಪರಮೇಶ್ವರಪ್ಪ, ಜೆಬಿಹಳ್ಳಿ ನಾಗೇಶಪ್ಪ, ಗೋವಿಂದಪ್ಪ, ಅಡವಿ ಮಾರಣ್ಣ, ಎಸ್ ಹನುಮಂತಪ್ಪ, ಜಿಆರ್ ಕುಮಾರಸ್ವಾಮಿ ಸೇರಿದಂತೆ ಗ್ರಾಮಸ್ಥರು, ಯುವಕರು, ಮಹಿಳೆಯರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರು ಭಾಗವಹಿಸಿದ್ದರು. ನಮಸ್ಕಾರ. ಹನುಮಾಪುರ ಗ್ರಾಮದ ಎಲ್ಲ ನಮ್ಮ ಗ್ರಾಮಸ್ಥರಿಗೆ, ಸಹೋದರಿಗೆ ಹಾಗೂ ಎಲ್ಲ ನಮ್ಮ ಆತ್ಮೀಯರಿಗೂ ಕೂಡ ವಂದನೆಗಳು. ಇಂದು ನಮ್ಮ ಹನುಮಾಪುರ ಗ್ರಾಮದಲ್ಲಿ ನೂತನವಾಗಿ ವಾಲ್ಮೀಕಿ ಒಂದು ಪುತ್ಥಳಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಿಜವಾಗ್ಲೂ ಕೂಡ ನಮ್ಮೆಲ್ಲರಿಗೂ ತುಂಬ ಸಂತೋಷ ಮತ್ತು ಹೆಮ್ಮೆಯ ಸಂಗತಿ. ಇದೇ ಮೊದಲನೇ ಬಾರಿಗೆ ಅನಿಸುತ್ತೆ ನಮ್ಮ ಅಶೋಕ್ ಸಿದ್ದಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಗ್ರಾಮದಲ್ಲಿ ನಮ್ಮ ವಾಲ್ಮೀಕಿ ಒಂದು ವಿಗ್ರಹ ಪ್ರತಿಷ್ಠಾಪನೆ ಸ್ಥಾಪನೆ ಆಗಿದ್ದು, ಇದೇ ರೀತಿ ತಮ್ಮ ಒಂದು ಪ್ರೀತಿ, ವಿಶ್ವಾಸ ಮತ್ತು ಒಗ್ಗಟ್ಟು ಇರಬೇಕು. ಯಾಕಂದರೆ ನಮ್ಮ ತಾಲೂಕು ಹಾಗೂ ನಮ್ಮ ಜಿಲ್ಲೆ ಬಹಳಷ್ಟು ಹಿಂದುಳಿದಂಥ ತಾಲೂಕು, ಅತಿ ಹೆಚ್ಚು ವಾಲ್ಮೀಕಿ ಜನಾಂಗದವರು ಇರುವಂಥ ನಮ್ಮ ತಾಲೂಕು. ಹಾಗಾಗಿ ಎಲ್ಲರೂ ಕೂಡ ಇದೇ ರೀತಿ ಮುಂದಿನ ಜೀವನದಲ್ಲಿ ಕೂಡ ಅಷ್ಟೇ ಒಂದು ಸಂತೋಷದಿಂದ ತಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ವಿದ್ಯಾಭ್ಯಾಸ ನೀಡಿ ಒಂದು ಸಮಾಜದಲ್ಲಿ ಒಂದು ಉತ್ತಮವಾದಂಥ ಒಂದು ದಾರಿಯಲ್ಲಿ ಒಂದು ಮಾರ್ಗದರ್ಶನ ನೀಡಬೇಕಂತ ಹೇಳ್ಬಿಟ್ಟು ನಾನು ತಮ್ಮಲ್ಲಿ ಕೇಳಿಕೊಳ್ತಾ, ಹಾಗೂ ವಿಶ್ವಕ್ಕೆ ಪ್ರಸಿದ್ಧವಾದಂಥ ರಾಮಾಯಣವನ್ನು ಪರಿಚಯಿಸಿದಂಥ ಹೆಮ್ಮೆಯ ನಮ್ಮ ಶ್ರೀ ಮಹರ್ಷಿ ವಾಲ್ಮೀಕಿರವರ ಒಂದು ಪುತ್ಥಳಿ ನಿರ್ಮಾಣ ಇಂದು ನಮ್ಮ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು, ಅದೇ ರೀತಿ ವಾಲ್ಮೀಕಿ ಎಂದ ತಕ್ಷಣ ಕೇವಲ ಒಂದು ರಾಮಾಯಣ ಮಾತ್ರ ರಚಿಸುವಂತ ಒಂದು ಕವಿ ಅಂತ ಹೇಳ್ಬಿಟ್ಟು ನಮ್ಗೆಲ್ಲರಿಗೂ ಕೂಡ ನೆನಪಾಗುತ್ತೆ. ಅದಲ್ಲದೆ ಅವರ ಒಂದು ತ್ಯಾಗ ಮತ್ತು ಅವರ ಒಂದು ಮಾರ್ಗದರ್ಶನ ಮತ್ತು ಅವರ ಒಂದು ಧರ್ಮ, ಸತ್ಯ ಪ್ರತಿಯೊಂದು ಕೂಡ ನಾವೆಲ್ಲರೂ ಆಚರಿಸಬೇಕು ಮತ್ತು ಪಾಲಿಸಬೇಕು. ಹಾಗೂ ಇಂದು ವಿಗ್ರಹ ಪ್ರತಿಷ್ಠಾಪನೆ ಕೇವಲ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾತ್ರ ಅಲ್ಲ, ಇದು ಪ್ರತಿಯೊಬ್ಬರ ಒಂದು ಯುವ ಪೀಳಿಗೆ ಕೂಡ ಹಾಗೂ ಮುಂದಿನ ಪೀಳಿಗೆ